ಹಾಯ್ ದಿಸ್ ಇಸ್ ಮನು ಪೂಜಾರಿ. ಇವತ್ತು ನಂಗೆ ವ್ಲಾಗ್ ಮಾಡೋ ಮನ್ಸಿರಲ್ಲ, ಬಟ್ ಆದರೂ ಡಿ ಜೆ ಸೌಂಡ್ ಜೋರು ಮನೆ ಬದಿ ತನಕ ಕೇಂತಿತ್ತು. ಸರಿ ಆಯ್ತು ಅಂತಂದೇಳಿ ಕಾಮಂದೇಳಿ ಬಂದೆ. ಸೊ ಕೆಸರು ಗೆದ್ದೆಲ್ಲ ಸ್ಪರ್ಧೆ ಎಲ್ಲ ಇದ್ದಿತ್ತು ಅಂದರು. ಸೊ ಸುಮಾರು ಜನ ಆಡ್ಕೊಂಡು ಆಲ್ರೆಡಿ ಬಂದ್ಕೊಂಡು ಮೀತಿದ್ದೀರಿ, ಇನ್ನು ಕೆಲವರೆಲ್ಲ ಅಲ್ಲೇ ಇದ್ದೀರ. ಇವ್ರು ವಂದನ ರೈ ಟೀಚರ್ ಇದ್ರಲ್ಲ, ಫೇಮಸ್ ಆಗಿರಲ್ಲ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ, ಅವರೆಂತೂ ಬಂದಿದ್ದೀರಂತೆ. ಸೊ ಯೂಶ್ವಲಿ ಅವ್ರು ಎಲ್ಲೇ ಹೋದ್ರು ಆ ಜೋಶು ಮತ್ತು ಆ ಎಂಟರ್ಟೈನ್ಮೆಂಟ್ ತಂದು ಕೊಟ್ಟರು. ಸೇಮ್ ವೇ ಇಲ್ಲೂ ಕೂಡ ಎಲ್ಲ ಗಮ್ಮತ್ತು ಮಾಡ್ತಿದ್ದೀರ. ಆಮೇಲೆ ಹೊಳೆ ಕಂಬತ್ತೆ ಹಿಂಗೆ ಸಾವಿರಾರು ಮೆಮೊರೀಸ್ ನೆನಪಾಯ್ತು. ಓಕೆ, ನಮ್ದು ಆ್ಯಕ್ಚುಲಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದಿದ್ದು ನಾವೆಲ್ಲ ಒಟ್ಟಿಗೆ ಬಂದ್ಕೊಂಡು ಒಂದೊಂದು ಚೀಲ ಮೊಳಿ ಹೆಕ್ಕೊಂಡು ಹೋಗ್ತಿದ್ದಿತ್ತು. ಈಗ ಮೊಳಿ ಹೆಕ್ಕು ಜೋಶು ಇಲ್ಲ, ಮತ್ತು ಆ ಮೊಳಿ ಹೆಕ್ಕಿಗೆ ಒಂದು ಟೈಮು ಕೂಡ ಇಲ್ಲ. ಅದೆಲ್ಲ ಏನಂತಂದರೆ ಆವಾಗ ಬರ್ಕು ಹೊಳೆ ಬದಿ ನಿಂತ್ಕೊಂಡು ನಾವೆಲ್ಲ ಈ ಥರ ಬತ್ತಿತ್ತಲ್ಲ ನಲ್ಲಿ ಕಣ್ಕೊಂಡು ಹೋಯ್ಕೊಂಡು ನಾವು ಅದೇ ರೀತಿ ಮುಂದೆ ಬಂದೆ ಈಗ. ಸೊ ಇದಾದ್ರ ಮೇಲೆ ಸೀದಾ ಪಂಚಮಿ ಕಾನಿ ಬಂತು. ಪಂಚಮಿ ಕಾನಿ ಬಂದಾದ್ರ ಗತಿಗೆ ಇಲ್ಲಿ ಆ್ಯಕ್ಚುಲಿ ಮುಂಚೆ ಹಳೆ ದೇವಸ್ಥಾನ ಇದ್ದಿತ್ತು, ಅದೊಂಥರ ಡಿಫ್ರೆಂಟ್ ಶೈಲಿಯಲ್ಲಿ ಇದ್ದಿತ್ತು. ಈಗ ಡಿಫ್ರೆಂಟಾಗಿ ಒಂದು ಪುನರ್ ಪ್ರತಿಷ್ಠಾಪನೆ ಮಾಡಿರಿ. ಈಗ ಕೂಡ ಭಾರಿ ಒಳ್ಳೆ ರೀತಿಯಾಗಿ ಪ್ರತಿಷ್ಠಾಪನೆ ಮಾಡಿರು. ಇಲ್ಲಿ ನೆರೆ ಬತ್ತಿಲ್ಲಲ್ಲ, ಆ್ಯಕ್ಚುಲಿ ಆಲ್ಮೋಸ್ಟ್ ಆ ಮೆಟ್ಲು ತನಕ ನೆರೆ ಬರ್ತದೆ. ದೇವರು ಒಂದು ಕಾಂಬಕ್ಕೆ ಒಂಥರ ಡಿಫ್ರೆಂಟಾಗಿ ಒಂಥರ ಖುಷಿ ಆಗ್ತದೆ. ಅದು ಒಂದು ಬೆಳಕು ಬೀಳ್ತೈತಲ್ಲ, ಸೂರ್ಯನ ಬೆಳಕು, ಅದನ್ನೆಲ್ಲ ಕಾಂಬತ್ತಿ ಒಂಥರ ಮನ್ಸಿಗೆ ಒಂಥರ ನೆಮ್ಮದಿ ಫೀಲ್ ಆಗ್ತದೆ. ಸೇಮ್ ವೇ ಇಲ್ಲಿ ಬಂದರೆ ಒಂದು 10-15 ನಿಮಿಷ ಆರಾಮಾಗಿ ಪೀಸ್ಫುಲ್ಲಾಗಿ ಒಂದು ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ. ಈವನ್ ನಾನು ಕೂಡ ಸುಮಾರು ಸತಿ ಇಲ್ಲಿ ಬಂದು ಕೂತ್ಕೊಂತೆ ಬೋರ್ ಆದಾಗ ಅಥವಾ ಬೇಜಾರಾದಾಗ. ಆಮೇಲೆ ಸೀದಾ ಮಹಿಷ ಮರ್ದಿನಿ ದೇವಸ್ಥಾನಕ್ಕೆ ಬಂದು ದೇವ್ರದ್ದು ಆ್ಯಕ್ಚುಲಿ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕಿಲ್ಲ, ಈಗ ಹೊರಗಡೆಯಿಂದನೇ ಹಂಗೆ ಕದ್ದು ಮುಚ್ಚಿ ವೀಡಿಯೋ ಮಾಡೋದು. ಆಮೇಲೆ ಸೀದಾ ವೀರಕಲ್ಕುಡ್ಕ ದೇವಸ್ಥಾನಕ್ಕೆ ಬಂದ್ಕೊಂಡು ದೇವ್ರಿಗೆ ಕೈ ಮುಗಿದೆ. ಇದು ಆ್ಯಕ್ಚುಲಿ ತುಂಬ ಫೇಮಸ್ ದೇವಸ್ಥಾನ ನಿಲ್ಲೋರದಲ್ಲಿ. ಎಂತಕ್ಕಂತಂದರೆ ಇಲ್ಲಿ ಮನೆಯಿಂದನೇ ಒಂದು ಸಣ್ಣ ಕಲ್ಲು ತಗೊಂಡು ದೇವ್ರಿಗೊಂದು ಪ್ರಾರ್ಥನೆ ಮಾಡ್ಕೊಂಬಂದು ಇಲ್ಲಿ ಹಾಕಿದ್ರೆ ಅದು ನೆರವೇರುತ್ತೆ. ಈವನ್ ಸೆಲ್ಫ್ ನಾನೇ ಇದ್ದೆ ಎಂತಕ್ಕಂತಂದರೆ ತುಂಬ ಅದು ಉದಾಹರಣೆಗಳನ್ನ ನಡೆದಿತ್ತು ಕೂಡ, ಅದು ಪರಿಹಾರ ಆಯ್ತು. ಅದಾದಮೇಲೆ ಸೀದಾ ಮನೆಗೆ ಬಂದ ತಕ್ಷಣ ಒಂದು ಜೋರು ಮಳೆ ಬಂತು. ಇದು ಆ್ಯಕ್ಚುಲಿ ನನ್ನ ಫೇವ್ರೇಟ್ ಸ್ಪಾಟ್. ನಾವು ಆ್ಯಕ್ಚುಲಿ ಇಲ್ಲಿ ಮನೆ ಮಾಡೋಕ್ಕೆ ಮೇನ್ ರೀಸನು ಇದೇ ಕಾರಣ. ಎಂತಕ್ಕಂತಂದರೆ ಇದು ಭಾರಿ ಒಳ್ಳೆ ಸ್ಪಾಟ್. ಇದು ಒಂಥರ ಪೀಸಾಗಿರುತ್ತೆ. ನಾನು ಚಿಕ್ಕವನಿಪ್ಪತ್ತಿಗೆ ಸುಮಾರು ಮೆಮೊರೀಸ್ ಇತ್ತು ಇಲ್ಲಿ. ನಾವಿಲ್ಲೆಲ್ಲ ಬಂದ್ಕೊಂಡು ಕೂತ್ಕೊಂತಿತ್ತು, ಆಟ ಆಡ್ತಿತ್ತು. ಇಲ್ಲೊಂದು ಪ್ಯಾರ್ಲಿ ಗಿಡ ಎಲ್ಲ ಇದ್ದಿತ್ತು, ಅದನ್ನೆಲ್ಲ ತಗೊಂತಿತ್ತು. ಆಮೇಲೆ ಮುರಿನ ಹಣ್ಣು ಇದ್ದಿತ್ತು. ಸೊ ಅದನ್ನೆಲ್ಲ ಈಗ ನೆನಪಿಸ್ಕೊಂಡ್ರೆ ಆ ದಿನಗಳೇ ಒಂಥರ ಬೇರೆ ಥರ ಇತ್ತು, ಇವಾಗ ದಿನಗಳೇ ಒಂಥರ ಬೇರೆ ಥರ ಇತ್ತು. ಬಟ್ ಆ ಒಂದು ವಾತಾವರಣ ಮಾತ್ರ ಚೇಂಜ್ ಆಗಿಲ್ಲ. ಸೊ ಹಿಂಗಂದೇಳಿ ಹೇಳಿ ಇದೇ ರೀತಿ ನಂಗೆ ಸಪೋರ್ಟ್ ಮಾಡ್ತೇರಿ. ಎಸ್, ಅಫ್ಕೋರ್ಸ್ ನಾನು ಒಳ್ಳೊಳ್ಳೆ ಕಂಟೆಂಟ್ ತೊಗೊಂಬತ್ತೆ. ಥ್ಯಾಂಕ್ ಯು ಸೋ ಮಚ್.